ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತಾವೆಲ್ಲರೂ ರೀನೀಟ್ 2026 ಎಕ್ಸಾಮು ಬರೆದಿರ್ತೀರಿ. ಬಹಳಷ್ಟು ಸ್ಟೂಡೆಂಟ್ ಮಾರ್ಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳತ್ತಿರ್ತೀರ ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ ಮಾರ್ಕ್ಸ್ ಏನೇನೈತಲ್ಲ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತೀರ. ಮತ್ತು ಯಾರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತೀರ ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಖುಷಿನೂ ಆಗ್ತಿರ್ತೈತಿ ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಅನ್ನಿಸ್ತೈತಿ. ಇನ್ನೂ ಕೆಲವರು ಇರ್ತಾರೆ ನನಗೆ ಈ ಫೀಲ್ಡ್ ಬೇಡವೇ ಬೇಡ, ಬೇರೆ ಫೀಲ್ಡ್ ಜಾಯ್ನ್ ಆಗ್ತೀನಿ ಅಂತ ಯೋಚನೆನೂ ಮಾಡ್ತಿರ್ತಾರೆ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತಿ ಇನ್ನೊಂದು ಡ್ರಾಪನ್ನು ತಗೊಂಡು ನೆಕ್ಸ್ಟ್ ಇಯರ್ BMS ಆಗಲಿ MBBS ಆಗಲಿ BDS ಗೌರ್ಮೆಂಟ್ ಸೀಟನ್ನು ತಗೋಬೇಕಂತೇಳಿ ಯೋಚನೆನೂ ಮಾಡಿರ್ತಾರೆ. ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ ಕೌನ್ಸ್ಲಿಂಗ್ ಪ್ರೋಸೆಸ್. ಅದರಲ್ಲಿ ನಿಮಗೆ ಯಾವ ಕಾಲೇಜ್ ಬೇಕು ಸೆಲೆಕ್ಟ್ ಮಾಡಬೇಕಾಗಿರ್ತೈತಿ ಅಕಾರ್ಡಿಂಗ್ ಟು ದ ಕಟ್ ಆಫ್. ಫಸ್ಟಿಗೆ ಏನು ನೋಡೋಣ ಅಂದ್ರೆ ಈ ಸರ ಕಟ್ ಆಫ್ ಎಷ್ಟು ಹೋಗ್ಬೋದು ಮತ್ತು ಈ ಕಟ್ ಆಫ್ ತಿಳಿದುಕೊಳ್ಳೋದು ಏನೈತಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. ಯಾಕಂದ್ರೆ ನಿಮಗೆ ಯಾವ ಕಾಲೇಜ್ ಸಿಗೋ ಪಾಸಿಬಿಲಿಟಿ ಜಾಸ್ತಿ ಇದೆ ಅನ್ನೋದೇನೈತಲ್ಲ ಗೊತ್ತಾಗ್ತೈತಿ. ಈ ವಿಡಿಯೋ ಒಳಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿ ಕಾಲೇಜ್ದು 2026 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನು ಏನೈತಲ್ಲ ಡಿಸ್ಕಷನ್ ಮಾಡೋಣ. ಸಪೋಸ್ ನಿಮಗೆ ಬೇರೆ ಯಾವುದಾರೆ ಕಾಲೇಜದ್ದು ಕಟ್ ಆಫ್ ಬಗ್ಗೆ ತಿಳ್ಕೊಬೇಕಾಗಿತ್ತಂದ್ರೆ ವಿಡಿಯೋ ಒಳಗೆ ಏನೈತಲ್ಲ ಕಮೆಂಟ್ ಬಾಕ್ಸ್ ಒಳಗೆ ಏನೈತಲ್ಲ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಆ ಕಾಲೇಜದ್ದು ಏನೈತಲ್ಲ ವಿಡಿಯೋ ಮಾಡೋಣ. ಕಟ್ ಆಫ್ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನೋಡ್ಬೇಕಂದ್ರೆ ಮೊದಲು ಫಸ್ಟಿಗೆ ಏನಂದ್ರೆ ಪೇಪರ್ ಡಿಫಿಕಲ್ಟಿ ನಾ ಎನಲೈಸಸ್ ಮಾಡಿದ ಪ್ರಕಾರ ಫಿಸಿಕ್ಸ್ ಏನೈತಿ ನನ್ನ ಫಿಸಿಕ್ಸ್ ಒಂದು ಸ್ವಲ್ಪ ಟಫ್ ಇತ್ತು ಮತ್ತು ಕೆಮಿಸ್ಟ್ರಿ ನೋಡ್ಬೇಕಂದ್ರೆ ಅದು ಮಾಡ್ರೇಟ್ ಇತ್ತು, ಬಯೋನು ಒಂದು ಸ್ವಲ್ಪ ಈಸಿ ಇತ್ತು. ನಾ ಬೇರೆ ನನ್ನ ಫ್ರೆಂಡ್ಸಿನಾಗಿರ್ಬೋದು ನನ್ನ ಜೂನಿಯರ್ಸನ್ನು ಕೇಳಿದಾಗ ಕ್ವಶನ್ ಪೇಪರ್ ಒಂದು ಲೆವೆಲಿಗೆ ಮಾಡ್ರೇಟ್ ಇತ್ತು ಅಂತ ಹೇಳಿ ಭಾಳಷ್ಟು ಜನ ಹೇಳತ್ತಿದ್ರು. ಆಲ್ಮೋಸ್ಟ್ ಅಲ್ಲ ಕ್ವಶನ್ ಪೇಪರ್ ಈಸಿ ಬತ್ತಂದ್ರೆ ಕಟ್ ಆಫ್ ಅಂತೂ ಹೈ ಹೋಗೋ ಚಾನ್ಸಸ್ ಇರ್ತೈತಿ. ಪೇಪರ್ ಓಕೆ ಲಾಸ್ಟ್ ಇಯರ್ ನೋಡಿರ್ಬೋದು ನೀವು 2024 ಒಳಗೆ ಯಾವ ರೀತಿಯಾಗಿತ್ತು ಮತ್ತು 2024 ಆಲ್ಮೋಸ್ಟ್ ಅಲ್ಲ 2025 ಒಳಗೆ ನೋಡಿರ್ಬೋದು ನೀವು. ಕ್ವಶನ್ ಪೇಪರ್ ಡಫ್ ಅಂದಿದ್ದರಿಂದ 480 ಮಾರ್ಕ್ಸಿಗೂ ಕೂಡ ಗೌರ್ಮೆಂಟ್ MBBS ಸೀಟ್ ಸಿಕ್ಕೈತಿ, ಸೆಮಿ ಗೌರ್ಮೆಂಟ್ ಸೀಟ್. ನಾ 2020 ಓಕೆ ಲಾಸ್ಟ್ ಇಯರ್ ನೋಡಿರ್ಬೋದು ಆಲ್ಮೋಸ್ಟ್ ಅಲ್ಲ ಎಷ್ಟೆಷ್ಟು ಕಟ್ ಆಫ್ ಇತ್ತು ಅನ್ನೋದೇನೈತಲ್ಲ ಗೊತ್ತಾಗಿರ್ತೈತಿ. ಮತ್ತು ಲಾಸ್ಟ್ ಇಯರ್ ಸೆಕೆಂಡ್ ಮತ್ತು ಥರ್ಡ್ ರೌಂಡ್ ಒಳಗೆ ಎಷ್ಟು ಕಟ್ ಆಫ್ ಇತ್ತು ಮತ್ತು ಈ ವರ್ಷ ಎಷ್ಟು ಕಟ್ ಆಫ್ ಹೋಗ್ಬೋದು ಅನ್ನೋದನ್ನು ಏನೈತಲ್ಲ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕೌನ್ಸ್ಲಿಂಗ್ನಲ್ಲಿ ಟೋಟಲ್ ಏನೈತಿ ನಮ್ಮ ಕರ್ನಾಟಕದಲ್ಲಿ 3 ರೌಂಡ್ ಇರ್ತಾರೆ. ಮತ್ತು ಈ ವರ್ಷ ಏನೈತಿ ಫ್ರೀ ರೌಂಡ್ ಮಾಡ್ತಾನೆ ಅಂತ ಹೇಳಿದ್ರು. ಟೈಮ್ ಇಲ್ಲದ ಕಾರಣ ಏನೈತಿ ಫ್ರೀ ರೌಂಡ್ ಮಾಡಂಗಿಲ್ಲ ಅಂತ ಹೇಳ್ಯಾರು. ನಮ್ಮ ಕರ್ನಾಟಕ ಒಳಗೆ ರೌಂಡ್ 1 ರೌಂಡ್ 2 ರೌಂಡ್ 3 ಅಂತ 3 ಇರ್ತಾವೆ. ಆಲ್ಮೋಸ್ಟ್ ಆಲ್ ಪ್ರತಿ ವರ್ಷ ಕಟ್ ಆಫ್ ಎದ್ರ ಮೇಲೆ ಡಿಸೈಡ್ ಆಗ್ತೈತೆ ಅಂದ್ರೆ ರೌಂಡ್ 1 ಏನೈತಲ್ಲ ಕನ್ಸಿಡರ್ ಮಾಡ್ತೇವೆ. ಆದ್ರೆ ಲಾಸ್ಟ್ ಇಯರ್ ಏನಾಗೈತೆ ಅಂದ್ರೆ ನಮ್ಮ ಕರ್ನಾಟಕ ಒಳಗೆ ಸೆಕೆಂಡ್ ರೌಂಡಿಗೆ ಏನೈತಲ್ಲ ಅರೌಂಡ್ ಬಹಳಷ್ಟು ಸೀಟ್ ಏನೈತಲ್ಲ ಇನ್ಕ್ರೀಸ್ ಆಗ್ಯಾವ ಮತ್ತು ಥರ್ಡ್ ರೌಂಡ್ ಒಳಗೂ ಕೂಡ ಇನ್ಕ್ರೀಸ್ ಆಗ್ಯಾವ. ಓಕೆ ಈ ವಿಡಿಯೋ ಒಳಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿದು ಲಾಸ್ಟ್ ಇಯರ್ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ಈ ಕಾಲೇಜ್ ಒಳಗೆ ಏನೈತಿ ಇದೇ ನಮ್ಮ ಕರ್ನಾಟಕದ ಏನೈತಲ್ಲ ಲಾಸ್ಟ್ ಸೆಮಿ ಗೌರ್ಮೆಂಟ್ ಸೀಟ್ ಅಂತ ಏನು ಹೇಳ್ತಾರಲ್ಲ 1.5 ಲಕ್ಷದ ಸೀಟ್ ಯಾರಿಗೆಲ್ಲ ಸಿಗ್ತಿರಂಗಿಲ್ಲ ಅವ್ರು ಏನೈತಲ್ಲ ಈ ಕಾಲೇಜಿಗೆ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ಈ ಕಾಲೇಜ್ದಾಗ ಫೀಸ್ ಏನೈತಲ್ಲ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಮತ್ತು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ರ್ಯಾಂಕಿಗೆ ಕ್ಲೋಸ್ ಆಗಿತ್ತು ಮತ್ತು ಕ್ಯಾಟಗರಿ ವೈಸ್ ಏನೈತಲ್ಲ ಕಟ್ ಆಫ್ ವೇರಿಯೇಷನ್ ಆಗತ್ತಿರ್ತೈತಿ. ಸಪೋಸ್ ನೀವು ಜನರಲ್ ಮೆರಿಟ್ ಸ್ಟೂಡೆಂಟ್ ಆಗಿದ್ರೆ ಗೌರ್ಮೆಂಟ್ ಸೀಟಿಗೆ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟು ನಿಂತಿತ್ತು ಅಂದ್ರೆ ಆಲ್ಮೋಸ್ಟ್ ಅಲ್ಲ 480 ಮಾರ್ಕ್ಸಿಗೆ ಏನೈತಲ್ಲ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು. ನೆಕ್ಸ್ಟ್ ಯಾವುದಂದ್ರೆ ನೋಡ್ಬೋದು ನೀವು ಲಾಸ್ಟ್ ಇಯರ್ ನೀಟ್ 2025 ಒಳಗೆ 500 ಮಾರ್ಕ್ಸಿಗೆ 50,000 ರ್ಯಾಂಕಿಂಗ್ ಬಂದಿತ್ತು. ಅದನ್ನು ನೀವು 2024 ಒಳಗೆ ನೋಡ್ಬೇಕಂದ್ರೆ 2,05,000 ರ್ಯಾಂಕಿಂಗ್ ಬಂದಿತ್ತು. ನೆಕ್ಸ್ಟ್ ನೋಡ್ಬೋದು ಈ ಕಾಲೇಜ್ ಒಳಗೆ ಅದರ್ಸ್ ಮತ್ತು NRI ಸೀಟು ಮತ್ತು ಓಪನ್ ಸೀಟ್ ಅಂತೇಳಿ ಯಾವುದೂ ಸೀಟ್ ಇರೋಂಗಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಆಗೋದನ್ನು 6 ಲಕ್ಷದ ಫೀಸ್ ಇರ್ತೈತಿ. ಲಾಸ್ಟ್ ಇಯರ್ 2,28,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನೀಟದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಬೇಕಂದ್ರೆ SC ಕ್ಯಾಟಗರಿದು 420 ಮಾರ್ಕ್ಸ್ ತನಕ ಇದ್ರೆ
ನಿಮಗೇನೈತಲ್ಲ ಈ ವರ್ಷ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಈ ಕಾಲೇಜ್ದಾಗೂ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಕನ್ನಡ ಮೀಡಿಯಮ್ದು 2,97,000 ರ್ಯಾಂಕಿಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಬೇಕಂದ್ರೆ SC ಕ್ಯಾಟಗರಿ ಕನ್ನಡ ಮೀಡಿಯಮ್ದು 415 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದರ ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗಿತ್ತೈತಿ ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಲಾಸ್ಟ್ ಇಯರ್ 360 360 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ SC ಕ್ಯಾಟಗರಿ ರೂರಲ್ ಆಲ್ ಇಂಡಿಯಾ ರ್ಯಾಂಕಿಂಗು 2,30,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ 390 ಮಾರ್ಕ್ಸಿಗೆ ಏನೈತಲ್ಲ ಈ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 410 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ST ಕ್ಯಾಟಗರಿ ಜನರಲ್ ಮೆರಿಟ್ ಒಳಗೆ 2,29,000 ರ್ಯಾಂಕಿಗೆ ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು ಎಷ್ಟು ಮಾರ್ಕ್ಸ್ ಅಂದರೆ 390 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ ST ಕ್ಯಾಟಗರಿ ಕಟ್ ಆಫ್ ನೋಡಬೇಕಂದ್ರೆ 425ದಿಂದ 430 ಮಾರ್ಕ್ಸ್ ತನಕ ಇದ್ದರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಕನ್ನಡ ಮೀಡಿಯಮ್ದು 420 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ ಮತ್ತು ರೂರಲ್ದು 410 ಎಕ್ಸ್ಪೆಕ್ಟೆಡ್ ಕಟ್ ಆಫ್. ನೆಕ್ಸ್ಟ್ ನೋಡಬೇಕಂದ್ರೆ ಕ್ಯಾಟಗರಿ 1 99,000 ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 471 ಮಾರ್ಕ್ಸಿಗೆ. ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಕ್ಯಾಟಗರಿ 1 ಇನ್ ಜನರಲ್ ಮೆರಿಟ್ದು 515 ಮಾರ್ಕ್ಸ್ ಗೌರ್ಮೆಂಟ್ ಸೀಟ್ ಅಂದ್ರೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಕನ್ನಡ ಮೀಡಿಯಮ್ದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 513 ಮಾರ್ಕ್ಸ್ ಈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟು ರೂರಲ್ 1 ಲ್ಯಾಕ್ ರ್ಯಾಂಕಿಗೆ ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 464 ಮಾರ್ಕ್ಸ್. ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡಬೇಕಂದ್ರೆ 505 ಮಾರ್ಕ್ಸಿಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಥವಾ ಸೆಮಿ ಗೌರ್ಮೆಂಟ್ ಸೀಟ್. ಆಲ್ಮೋಸ್ಟ್ ಅಲ್ಲ ಸೆಮಿ ಗೌರ್ಮೆಂಟಿಗೆ ಇದಕ್ಕೆ ಬಹಳೇನು ಡಿಫ್ರೆನ್ಸ್ ಆಗಂಗಿಲ್ಲ. ಆಲ್ಮೋಸ್ಟ್ ಆಲ್ ಒಂದು 5 to 10 ಅಂದ್ರೆ 5 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಆಗ್ತೈತಿ. ನೆಕ್ಸ್ಟು 2A ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ 89,000 ರ್ಯಾಂಕಿಂಗ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಲಾಸ್ಟ್ ಇಯರು 472 ಮಾರ್ಕ್ಸಿಗೆ. ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ತೈತೆ ಅಂದ್ರೆ 515 ಮಾರ್ಕ್ಸ್ ಅಂದ್ರೆ ಸೆಮಿ ಗೌರ್ಮೆಂಟ್ ಸೀಟ್. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ 1,06,000 ರ್ಯಾಂಕಿಗೆ ಆಲ್ ಇಂಡಿಯಾ ಸೀಟ್ ಅಲಾಟ್ಮೆಂಟ್ ಆಗೈತಿ. ಲಾಸ್ಟ್ ಇಯರು 461 ಮಾರ್ಕ್ಸಿಗೆ. ನೆಕ್ಸ್ಟ್ ಕನ್ನಡ ಮೀಡಿಯಮ್ದು 2A ಕ್ಯಾಟಗರಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 510 ಮಾರ್ಕ್ಸ್ ಐತಿ. ನೆಕ್ಸ್ಟು ರೂರಲ್ 99,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಐತೆ ಅಂದ್ರೆ 465 ಮಾರ್ಕ್ಸ್. ದಿಸ್ ಇಯರ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ ದ ಸೆಮಿ ಗೌರ್ಮೆಂಟ್ ಸೀಟ್ 500 ಮಾರ್ಕ್ಸಿಗೆ ಏನೈತಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ 2B ಕ್ಯಾಟಗರಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಜನರಲ್ ಮೆರಿಟ್ ನೋಡ್ಬೇಕಂದ್ರೆ 490ದಿಂದ 500 ಮತ ಇತ್ತಂದ್ರೆ ನಿಮಗೂ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಮು ಅರೌಂಡ್ 490 ಮಾರ್ಕ್ಸ್ ಅದು ಇದ್ದು ಅಂದ್ರೆ ನಿಮಗೂ ಸೀಟ್ ಸಿಗ್ಬೋದು. ನೆಕ್ಸ್ಟು ರೂರಲ್ ಆಲ್ ಇಂಡಿಯಾ ರ್ಯಾಂಕಿಂಗ್ 98,000 ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 466 ಮಾರ್ಕ್ಸಿಗೆ. ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಬೇಕಂದ್ರೆ 2B ಕ್ಯಾಟಗರಿ 490 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟು 3B ಕ್ಯಾಟಗರಿ ಜನರಲ್ ಮೆರಿಟ್ 76,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು ಲಾಸ್ಟ್ ಇಯರ್ 481 ಮಾರ್ಕ್ಸಿಗೆ. ದಿಸ್ ಇಯರ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ ದ ಸೆಮಿ ಗೌರ್ಮೆಂಟ್ ಸೀಟ್ ಈಸ್ 3B ಕ್ಯಾಟಗರಿ ಅರೌಂಡ್ 510 ಮಾರ್ಕ್ಸಿಗೆ ಏನೈತಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ಮತ್ತು ಕನ್ನಡ ಮೀಡಿಯಮ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಬೇಕಂದ್ರೆ 505 ಮಾರ್ಕ್ಸ್ ಆ್ಯಂಡ್ ರೂರಲ್ದು ಕಟ್ ಆಫ್ ನೋಡ್ಬೇಕಂದ್ರೆ 505 ಮಾರ್ಕ್ಸ್. ನೆಕ್ಸ್ಟ್ 3A ಕ್ಯಾಟಗರಿ ಜನರಲ್ ಮೆರಿಟ್ ಈ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಇದರದ್ದು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 505 ಮಾರ್ಕ್ಸ್ ಆ್ಯಂಡ್ ಕನ್ನಡ ಮೀಡಿಯಮು 500 ಆ್ಯಂಡ್ ರೂರಲಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು 85,000 ಆಲ್ ಇಂಡಿಯಾ ರ್ಯಾಂಕಿಗೆ. ಮತ್ತು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂದರೆ
475 ಮಾರ್ಕ್ಸ್ಗೆ. ಈ ವರ್ಷ 3A ಕ್ಯಾಟಗರಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಾಗಿರ್ತೈತೆ ಅಂದ್ರೆ ಓಕೆ 500 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿ. ಜನರಲ್ ಮೆರಿಟ್ ಕಟ್ ಆಫ್ 73,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು ಲಾಸ್ಟ್ ಇಯರ್ 483 ಮಾರ್ಕ್ಸಿಗೆ. ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಬೇಕಂದ್ರೆ 520ದಿಂದ 530 ಮಟ್ಟ ಇದೆ. ನೆಕ್ಸ್ಟು ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 520 ಇದೆ. ನೆಕ್ಸ್ಟು ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ 1,39,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಮತ್ತು ಈ ಲಾಸ್ಟ್ ಇಯರ್ 440 ಮಾರ್ಕ್ಸಿಗೆ ಅರೌಂಡ್ ಈ ವರ್ಷ 470 ಅಥವಾ 480 ಮಾರ್ಕ್ಸ್ ತನಕ ಕಟ್ ಆಫ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟು ಜನರಲ್ ಮೆರಿಟ್ ರೂರಲ್ ಲಾಸ್ಟ್ ಇಯರ್ 84,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು 476 ಮಾರ್ಕ್ಸಿಗೆ. ಈ ವರ್ಷ ಜನರಲ್ ಮೆರಿಟ್ ರೂರಲ್ದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಬೇಕಂದ್ರೆ 520 ಮಾರ್ಕ್ಸ್ ಏನೇ 515 ಮಾರ್ಕ್ಸ್ ಏನೈತಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ಜನರಲ್ ಮೆರಿಟ್ ರೂರಲ್ ಹೈದರಾಬಾದ್ ಕರ್ನಾಟಕ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಬೇಕಂದ್ರೆ 1,10,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು 458 ಮಾರ್ಕ್ಸ್ಗೆ. ಮತ್ತು ಈ ವರ್ಷ ಫೈನಲ್ ರಿಸಲ್ಟ್ ಬಂದ ಮೇಲೆ ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಂಬರ್ ಆಫ್ MBBS ಸೀಟ್ಸು ಇನ್ಕ್ರೀಸ್ ಆಗತ್ತವು. ತಾವೆಲ್ಲ ಕೆಟಗರಿದ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಈ ವಿಡಿಯೋ ಒಳಗೆ ಎಕ್ಸ್ಪ್ಲೈನ್ ಮಾಡೀನಿ. ಮತ್ತು ಅದರದ್ದು ನಿಮಗೆ ಏನೋ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಮತ್ತು ಈ ವಿಡಿಯೋ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡೀನಿ. ಥ್ಯಾಂಕ್ ಯು. ಬಾಯ್.